ಮೈಥೋ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪತ್ರಪೂಜೆ ಈ ಒಂದು ವಿಶೇಷವನ್ನು ತಿಳ್ಕೊಳ್ಳೋಣ. ಕಾಡು ಪ್ರಾಣಿ ಆನೆ. ಈ ಆನೆ ಕಾಡಿನಲ್ಲಿರಲಿ ಅಥವಾ ನಾಡಿನಲ್ಲಾದರೂ ಇರಲಿ, ಮಾವುತನ ಬಳಿ ಟ್ರೈನಿಂಗ್ ಆದರೂ ತಗೊಂಡಿರಲಿ, ಹೇಗೆ ಇದ್ದರೂ ಈ ಆನೆಗೆ ಸ್ವಭಾವತಃ ತಿಂಗಳಿಗೊಮ್ಮೆನೋ ಅಥವಾ ಆಗಾಗ್ಗೆ ಮದವೇರಿ ಹೇಗೇಗೋ ಆಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಸಂದರ್ಭದಲ್ಲಿ ಮಾವುತನ ಕೈಯಲ್ಲೂ ಸಹ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಸ್ವಲ್ಪ ಹೊತ್ತು ಆನೆಯನ್ನು ಕಾಡಿನೊಳಗೆ ಬಿಟ್ಟುಬಿಟ್ರೆ ಅದು ತನ್ನಷ್ಟಕ್ಕೆ ತಾನೇ ಕಾಡಿನಲ್ಲಿರುವಂತಹ ಪತ್ರೆಯನ್ನೆಲ್ಲ, ಅಂದರೆ ಒಣ ಎಲೆ ಇರ್ಬೋದು ಅಥವಾ ಎಲೆಗಳನ್ನು, ಅಲ್ಲಿ ಕಾಡಿನಲ್ಲಿ ಬಿದ್ದಿರುವಂತಹ ಎಲೆಗಳನ್ನೆಲ್ಲ ತನ್ನ ಸೊಂಡಲಿನಿಂದ ತೆಗೆದು ಎತ್ತಿ 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 ತನ್ನ ನೆತ್ತಿ ಮೇಲೆ ಹಾಕ್ಕೊಂಡು ಚೆಲ್ಕೊಂಡು ಓಡಾಡುತ್ತೆ. ನಂತರ ತನ್ನ ಮದವೆಲ್ಲ ಇಳಿದು ಹೋಗುತ್ತೆ. ಇದು ಸಾಮಾನ್ಯವಾಗಿ ಆನೆಯಲ್ಲಿ ಕಂಡುಬರುವಂತಹ ಸ್ವಭಾವ. ಅಂತೆಯೇ ಆನೆ ಮುಖ ಹೊಂದಿರುವಂತಹ ಗಜವದನ, ಅವನಿಗೂ ಸಹ ಪತ್ರೆಗಳು ಅಂದರೆ ಗರಿಕೆಯೂ ಸಹ ಸೇರಿ ಪತ್ರೆಯಿಂದ ಪೂಜಿಸಿದ್ರೆ ಗಜಾನನೂ ಸಹ ಶಾಂತಿಯಿಂದ ಸಮಾಧಾನವನ್ನು ಹೊಂದಿ ಭಕ್ತರ ಪ್ರಾರ್ಥನೆಯನ್ನು ಆಲಿಸಿ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸ್ತಾನೆ, ಅನುಗ್ರಹಿಸ್ತಾನೆ ಅನ್ನುವಂತಹದ್ದು ಅಂತರಾರ್ಥ. ಒಂದೊಂದು ದೇವರಿಗೆ ಒಂದೊಂದು ಪತ್ರೆಯನ್ನು ಪೂಜಿಸ್ತೀವಿ. ತುಳಸಿ ಪತ್ರೆ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟ ಅಂತೀವಿ. ಬಿಲ್ವಪತ್ರೆ ಈಶ್ವರನಿಗೆ, ಎಕ್ಕದೆಲೆ ಸೂರ್ಯನಿಗೆ, ವಿಲೇದೆಲೆ ಆಂಜನೇಯ ಸ್ವಾಮಿಗೆ. ಹಾಗಾದರೆ ಊಟದೆಲೆ ಮನುಷ್ಯನಿಗೆ ಅಂತನಾ? ಹೌದು. ಅಂದರೆ ಮನುಷ್ಯನಿಗೆ ಇರೋದು ತಾಪತ್ರೆಗಳು. ಒಂದು ಕೋರಿಕೆ ದೇವರ ಮುಂದೆ ಇಟ್ಟರೆ ಅದು ಈಡೇರೋದ್ರೊಳಗೆ ಇನ್ನು 3 ತಾಪತ್ರೆಗಳು ಪ್ರಾರಂಭವಾಗುತ್ತೆ. ಈ ತಾಪತ್ರೆಯಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಪತ್ರಪೂಜೆ ಶ್ರೇಷ್ಠ. ಯಾವ ಪತ್ರೆಗಳಾದರೂ ಸರಿಯೇ, ಪುಣ್ಯಕ್ಕಾಗಿ ಪುಷ್ಪಾರ್ಚನೆ, ಕೋರಿಕೆಗಳು ಈಡೇರೋದಕ್ಕೋಸ್ಕರ ಪತ್ರಾರ್ಚನೆ, ಅಂದರೆ ತಾಪತ್ರಯಗಳನ್ನು ಹೋಗಲಾಡಿಸೋದಕ್ಕೆ ಪತ್ರಾರ್ಚನೆಯನ್ನು ಮಾಡಬೇಕು.